ಇದು ಸೋನು ಗೌಡ ರೀಲ್ ಸ್ಟಾರ್ ಸೋನು ಗೌಡಗೆ ಸಂಬಂಧಿಸಿದ ಒಂದು ಎಕ್ಸ್ಕ್ಲೂಸಿವ್ ಮೆಗಾ ಸ್ಟೋರಿಯನ್ನ ಈ ಗಳಿಗೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಇದು ರೀಲ್ ಸ್ಟಾರ್ ಸೋನು ಗೌಡ ಸಂಬಂಧಪಟ್ಟಂತಹ ಸ್ಟೋರಿ. ಎಲ್ಲೂ ಕೇಳದ, ಯಾರು ನಿಮಗೆ ತಿಳಿಸದ ಒಂದು ಸ್ಟೋರಿಯನ್ನ ನಾವು ನಿಮ್ಮ ಕರ್ಣ ಬುಡಗಳಿಗೆ ಹಾಕ್ತಾ ಇದ್ದೀವಿ. ರೀಲ್ಸ್ ನಲ್ಲಿ ಖ್ಯಾತಿ ಪಡೆದಿದ್ದಂತಹ ಸೋನು ಗೌಡ ಗೋವಾದಲ್ಲಿ ಸೋನು ಗೌಡಗೆ ಏನಾಯಿತು? ಈಗ ರೀಲ್ ಸ್ಟಾರ್ ಒಂದೊಂದು ವಿಷಯದಲ್ಲಿ ವಿವಾದಕ್ಕೊಳಗಾಗ್ತಾ ಇದ್ದಂತಹ ಸೋನು ಗೌಡ ಈಗ ಮತ್ತೊಂದು ವಿಚಾರದಲ್ಲಿ ಸುದ್ದಿ ಆಗ್ತಾ ಇದ್ದಾರೆ. ಗೋವಾದಲ್ಲಿ ಹಾಗಾದ್ರೆ ಸೋನು ಗೌಡಗೆ ಏನಾಯಿತು? ಸೋನು ಗೌಡಗೆ ಈ ರೀತಿ ಆಗಿರೋದು ಇದೇ ಮೊದಲು. ಯಾಕೆ ಹಿಂಗಾಯ್ತು? ವೈರಲ್ ಸ್ಟಾರ್ ಸೋನುಗೆ ನಿಜವಾಗ್ಲೂ ಗೋವಾದಲ್ಲಿ ನಡೆದಿದ್ದೇನು ಗೊತ್ತಾ? ಅದರ ಇಂಚಿಂಚು ಮಾಹಿತಿಯನ್ನು ಹೇಳ್ತೀವಿ. ಮೋಜು ಮಸ್ತಿ ಮಾಡಲು ಗೋವಾಗೆ ತೆರಳಿದ್ದಂತಹ ಸೋನು ಗೌಡಗೆ ಏನಾಯಿತು? ಗೋವಾಗೆ ಯಾಕೆ ಹೋದ್ರು? ಸೋನು ಗೌಡಗೆ ಈ ತರಹದ್ದು ಈ ಮೊದಲ ಆಗಿರುವಂತಹದ್ದು ಈ ಹಿಂದೆನೂ ಆಗಿದೆಯಾ? ಮೋಜು ಮಸ್ತಿಗೆ ಗೋವಾಗೆ ಯಾಕೆ ಹೋಗ್ತಾರೆ? ಮೋಜು ಮಸ್ತಿ ಮಾಡೋದಕ್ಕೆ ಹೋಗ್ತಾರೆ. ಆದರೆ ಸೋನು ಗೌಡ ಗೋವಾಗೆ ಹೋದ ನಂತರ ಒಂದು ಘಟನೆ ಸಂಭವಿಸಿದೆ. ಆ ಘಟನೆಯನ್ನ ಸೋನು ಗೌಡ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಆ ಘಟನೆ ಏನು? ಮೋಜು ಮಸ್ತಿಗೆ ಅಂತಾನೆ ಹೋದ್ರ ಸೋನು ಗೌಡ ಅಥವಾ ಬೇರೆ ಏನಾದರೂ ಉದ್ದೇಶಗಳಿತ್ತ? ಸೋನು ಗೌಡಗೆ ಗೋವಾದಲ್ಲಿ ಏನಾಯಿತು? ಸೋನು ಗೌಡ ಆ ಘಟನೆಯಿಂದ ಯಾವ ತರಹದ ತೊಂದರೆ ಅನುಭವಿಸುತ್ತಿದ್ದಾರೆ? ಒಂದಲ್ಲ ಒಂದು ಸುದ್ದಿಗೆ ವೈರಲ್ ಆಗ್ತಾ ಇದ್ದಂತಹ ಸೋನು ಗೌಡ ಈಗ ಒಂದು ವಿಲಕ್ಷಣ ವಿಷಯದಲ್ಲಿ ಚರ್ಚೆಗೆ ಬಂದಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿ ಸೋನು ಮತ್ತೊಮ್ಮೆ ಸೋಲೋ ಟ್ರಿಪ್ನಲ್ಲಿ ನಡೆದಿದ್ದೇನು ಗೊತ್ತಾ? ಹಾಗಾದ್ರೆ ಸೋನುಗೆ ಈ ಹುಚ್ಚು ಯಾಕೆ ಹಿಡಿಯಿತು ಅಂದ್ರೆ, ನಾವು ಮಾನಸಿಕವಾಗಿ ಹೇಳ್ತಾ ಇರುವಂಥದ್ದಲ್ಲ, ಈ ಒಂದು ಗೀಳು ಬರುತ್ತಲ್ಲ, ನಾವು ಸುತ್ತಬೇಕು ಅನ್ನೋದು ಒಬ್ಬರಿಗೆ ಒಂದು ಹಾಬಿ. ಅದೇ ಥರದ ಈ ಹಾಬಿ ಹೆಂಗೆ ಬಂತು ಅಂತ ಸೋನು ಹಿಂಗೂ ಮಾಡ್ತಾಳ. ಸೋನು ಮನೆ ಕಟ್ಟಬೇಕು ಅಂತ ಕನಸು ಕಂಡಿದ್ದಂಥ ಹೆಣ್ಣು ಮಗಳು, ಆ ಹೆಣ್ಣು ಮಗಳಿಗೆ ಏನಾಯಿತು? ಮನೆ ಕಟ್ಟೋಕ್ಕಿಂತ ವಿಚಾರಕ್ಕೆ ಕೈ ಹಾಕಿ ಬಿಟ್ಟಳ ನಮ್ಮ ಸೋನು. ಅಂದರೆ ನಾವು ಬೇರೆ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಒಂದಲ್ಲ ಒಂದು ಸುದ್ದಿಗೆ ವೈರಲ್ ಆಗ್ತಾ ಇದ್ದಂತಹ ಸೋನು ಗೌಡ ಮಾಡಿದ್ದೇನು ಮತ್ತು ಆಗಿದ್ದೇನು? ಬಿಗ್ ಬಾಸ್ ಸ್ಪರ್ಧಿ ಸೋನು ಮತ್ತೊಮ್ಮೆ ಸೋಲೋ ಟ್ರಿಪ್ ಹೋಗಿದ್ರಾ? ಸೋಲೋ ಟ್ರಿಪ್ನಲ್ಲಿ ನಡೆದಿದ್ದೇನು ಎನ್ನುವಂಥದ್ದನ್ನ ನಾವು ಈ ಕ್ಷಣ ಬ್ರೇಕ್ ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಬ್ರೇಕ್ ಸೋನು ಗೌಡಳ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸೋನುಗೆ ಈ ತರಹದ ಒಂದು ಹಾಬಿ ಬಂದಿದೆ ಹೇಗೆ? ಈ ಹಿಂದೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪರ ಜೊತೆ ಕಾಣಿಸಿಕೊಂಡಿದ್ದಂತಹ ಒಂದು ಫೋಟೋ, ಆ ಫೋಟೋದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಯಿತು. ಆದರೆ ಆ ಫೋಟೋ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಯಿತು. ಅದಾದ ನಂತರ ಈಗ ಮತ್ತೊಂದು ವಿಚಾರದಲ್ಲಿ ಸುದ್ದಿ ಆಗ್ತಾ ಇದೆ. ಅದು ಸೋನು ಗೌಡ ಗೋವಾಗೆ ಹೋದ ಬಳಿಕ ಅಲ್ಲಿ ನಡೆದಿದ್ದಂತಹ ಕೆಲವೊಂದು ಘಟನೆ. ಆ ಘಟನೆಯನ್ನು ಸ್ವತಃ ಸೋನು ಗೌಡ ಹೇಳ್ಕೊಂಡಿದ್ರು. ಆ ಘಟನೆಯಿಂದ ಆಕೆಗೆ ಆದಂತಹ ನೆಗೆಟಿವ್ ವಿಚಾರ, ಆ ಘಟನೆಯಿಂದ ಆಕೆಗೆ ಆದಂತಹ ದುಷ್ಪರಿಣಾಮ, ಸಾಧಕ ಮತ್ತು ಬಾಧಕ ಎರಡನ್ನೂ ಕೂಡ ಹಂಚಿಕೊಂಡಿದ್ರು ಸೋನು ಗೌಡ. ಹಾಗಾದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಸೋನು ಗೌಡ ಮತ್ತೊಮ್ಮೆ ಸೋಲೋ ಟ್ರಿಪ್ ಹೋದ್ರ? ಸೋಲೋ ಟ್ರಿಪ್ನಲ್ಲಿ ನಡೆದಿದ್ದೇನು ಗೊತ್ತಾ? ಎಸ್, ಗೋವಾಗೆ ಹೋದ ಸೋನು ಮಾಡಿದ್ದೇನು ಗೊತ್ತಾ? ಗೋವಾಗೆ ಯಾಕೆ ಹೋಗ್ತಾರೆ ಅನ್ನೋದು ನಿಮಗೆ ಗೊತ್ತು. ಗೋವಾದಲ್ಲಿ ಹಿಂಗೂ ಮಾಡಿದ್ಲಾ ಸೋನು ಎನ್ನುವಂತಹದ್ದು? ಹಿಂಗೂ ಮಾಡಬಹುದಾ? ಯಾಕೆ ಹಿಂಗ್ ಮಾಡಿದ್ರು? ಗೋವಾದಲ್ಲಿ ಲಕ್ಷ ಹಣ ಕಳೆದುಕೊಂಡಿದ್ದು ಹೇಗೆ? ಲಕ್ಷ ಹಣ ಕಳೆದುಕೊಂಡಿದ್ದಾರೆ. ಕೆಸಿನೋದಲ್ಲಿ ಸೋನು ಗೌಡ ಹಣ ಕಳೆದುಕೊಂಡಿದ್ದೆಷ್ಟು? ಯಾವ ಕಾರಣಕ್ಕೆ ಸೋನು ಹಣವನ್ನು ಕಳೆದುಕೊಂಡ್ಲು? ಕೆಸಿನೋ ಆಡ್ತಾ ಇದ್ರ ಸೋನು? ಹಾಗಾದ್ರೆ ಯಾವುದಕ್ಕೆ 1.5 ಲಕ್ಷ ಹಣ ಖರ್ಚು ಮಾಡಿದ್ಲು ಸೋನು? ಕೆಸಿನೋ ಆಟ ಆಡಬಾರ್ದು, ಆದ್ರೂ ಆಟ ಆಡ್ತಿದ್ರ ಎನ್ನುವಂತಹದ್ದು. ಗೋವಾಗೆ ಹೋದ ಸೋನು ಮಾಡಿದ್ದೇನು ಗೊತ್ತಾ? ಗೋವಾದಲ್ಲಿ ಹಿಂಗೂ ಮಾಡಿದ್ಲ ಹಾಗಾದ್ರೆ ಸೋನು ಗೌಡ? ಯಾಕೆ ಮಾಡಿದ್ರು ಹಿಂಗೆ? ಗೋವಾದಲ್ಲಿ ಲಕ್ಷ ಹಣ ಕಳೆದುಕೊಂಡಿದ್ದು ಹೇಗೆ? ಸೋನು ಗೌಡ ಕೆಸಿನೋ ಆಡ್ತಾ ಇದ್ರಾ? ಸೋನು ಗೌಡ ಕೆಸಿನೋದಲ್ಲಿ ಹಣ ಕಳ್ಕೊಂಡ್ರಾ? ಸೋನು ಗೌಡ ಕೆಸಿನೋಗೆ ಮಾಡಿದಂಥ ಇನ್ವೆಸ್ಟ್ ಎಷ್ಟು? ಸೋನು ಗೌಡ ಅದರಲ್ಲಿ ಗಳಿಕೆ ಮಾಡಿದ್ದೆಷ್ಟು ಮತ್ತು ಕಳ್ಕೊಂಡಿದ್ದೆಷ್ಟು? ಇವೆಲ್ಲವೂ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಥಾಯ್ಲ್ಯಾಂಡ್ಗೆ ಹೋಗಿದ್ರು ಸೋನು ಗೌಡ.
ಆಗಾಗ ವಿದೇಶಕ್ಕೆ ಹೋಗ್ತಾ ಇರ್ತಾರೆ, ಅವರವರ ಇಚ್ಛೆ. ಯಾರು ಬೇಕಾದರೂ ಹೋಗಬಹುದು, ಅದಕ್ಕೆ ಸಂಪೂರ್ಣ ಅವರಿಗೆ ಅಧಿಕಾರ ಮತ್ತು ಹಕ್ಕಿರುತ್ತದೆ. ಅಲ್ಲಿ ಮಾಡಿದ ಒಂದು ರೀಲ್ಸ್ನಲ್ಲಿ ಕ್ಷಣಾರ್ಧದಲ್ಲಿ ಕೋಟ್ಯಾಂತರ ಜನ ವೀಕ್ಷಣೆ ಮಾಡ್ತಾರೆ. ಆ ರೀಲ್ಸು ಈಕೆಗೆ ಬೂಸ್ಟ್ ಕೊಡ್ತು. ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಫೇಸ್ಬುಕ್ನ ರೀಲ್ಸ್ಗಳಲ್ಲಿ ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ಪೀಕ್ ಅವರಿಗೆ ಬಿತ್ತು ಎಂದಾದರೆ ಡಿಜಿಟಲ್ ಟ್ರಾಫಿಕ್ ಬ್ಲಾಕ್ ಆಗುತ್ತೆ ಈಕೆಯ ವಿಡಿಯೋ ನೋಡೋದಕ್ಕೆ ನೂಕು ಅನ್ನೋ ಅರ್ಥದಲ್ಲೂ ಚರ್ಚೆಗಳಾಯಿತು. ಅಂದರೆ ಸೋನುಗೌಡ ಮಾತ್ರ ಅಲ್ಲ, ರೀಲ್ಸ್ ಸ್ಟಾರ್ಗಳು ಸಾಕಷ್ಟು ಜನ ಇದ್ದಾರೆ. ಅವರವರ ವಿಡಿಯೋಗಳಿಗೆ ಅವರದೇ ಆದಂತಹ ಜನಾಭಿಮಾನಗಳು ಅಥವಾ ಅಭಿಮಾನಿಗಳು ಇರ್ತಾರೆ. ಸೋನುಗೌಡಳಿಗೂ ಸಹಜವಾಗಿ ಎಲ್ಲ ಸ್ಟಾರ್ಗಳಿಗೆ ಅಂದರೆ ರೀಲ್ಸ್ ಸ್ಟಾರ್ಗಳಿಗೆ ಹೆಂಗಿರ್ತಾರೋ ಹಾಗೆ ಈಕೆಗೂ ಕೂಡ ಒಂದಷ್ಟು ದಂಡುಗಳಿದ್ದಾವೆ, ಒಂದಷ್ಟು ಅಭಿಮಾನಿಗಳಿದ್ದಾವೆ. ಈಕೆಯನ್ನು ಅಭಿಮಾನಿಸುವ ಒಂದು ವರ್ಗ ಇದೆ. ಆದರೆ ಈ ಬಾರಿ ಗೋವಾಗೆ ಹೋಗಿ ಕೆಸಿನೋ ಆಡಿದ್ರಂತೆ ಸೋನುಗೌಡ. ಇದು ನಾವು ಹೇಳ್ತಾ ಇಲ್ಲ, ನಮ್ಮ ಆರೋಪವೂ ಅಲ್ಲ, ನಮ್ಮ ಊಹೆಯೂ ಅಲ್ಲ, ನಮ್ಮ ಕಲ್ಪನೆಯೂ ಅಲ್ಲ. ಇದು ಸೋನುಗೌಡ ಹೇಳ್ಕೊಂಡಿರುವಂತಹದ್ದು. ಆ ಆಟದಲ್ಲಿ 1.5 ಲಕ್ಷವನ್ನು ಕಳ್ಕೊಂಡಿದ್ರಂತೆ. ಪಾಪ ಒಂದು ಪ್ರತಿಭಾನ್ವಿತ ಹುಡುಗಿ. ಹಾಗಾಗಿ ರೀಲ್ಸ್ನಲ್ಲಿ ಸಾಕಷ್ಟು ಹೆಸರು ಗಳಿಸಿದ್ದಂತಹ ಯುವತಿ, ಬಹಳಷ್ಟು ಟ್ಯಾಲೆಂಟೆಡ್ ಹುಡುಗಿ ಗೋವಾಗೆ ಹೋಗ್ತಾರೆ, ಕೆಸಿನೋ ಆಡ್ತಾರೆ. ಇನ್ನೊಂದು, ಈ ಕೆಸಿನೋ ಆಟ ಎನ್ನುವಂತಹದ್ದು ಆಧುನಿಕ ಜೂಜು ಇದ್ದ ಹಾಗೆ. ಆ ಜೂಜಿನ ಲಹರಿಗೆ ಬಿದ್ದವರು ಗೆದ್ದು ಬೀಗಿದ ಚರಿತ್ರೆ ಇಲ್ಲ. ಕೆಸಿನೋ ಯುದ್ಧದಲ್ಲಿ ಗೆದ್ದವರು ಕಮ್ಮಿ, ಸೋತವರೇ ಹೆಚ್ಚು. ಹಾಗಾಗಿ ಕೆಸಿನೋದ ಬಗ್ಗೆ ಯೋಚನೆ ಮಾಡೋದಾಗಲಿ, ಕೆಸಿನೋ ಆಟ ಆಡೋದಾಗಲಿ ಅಥವಾ ಕೆಸಿನೋವನ್ನು ಹತ್ತಿರದಿಂದ ಸಮೀಪಿಸುವುದಾಗಲಿ ಮಾಡಕೂಡ್ದು. ಅದು ಅಕ್ಷಮ್ಯ ಅಪರಾಧ ಅಂತ ಕರೆಸಿಕೊಳ್ಳುತ್ತೆ ಒಂದಷ್ಟು ಸ್ಥಳಗಳಲ್ಲಿ ಮಾತ್ರ. ಎಸ್, ಇದು ಸೋನುಗೌಡಗೆ ಸಂಬಂಧಪಟ್ಟಂಥ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಸೋನುಗೌಡ ಗೋವಾಗೆ ತೆರೆದಿಳಿದ ಗೋವಾಗೆ ಹೋದಂತಹ ಸಂದರ್ಭದಲ್ಲಿ ಕೆಸಿನೋ ಆಟವನ್ನು ಆಡಿದ್ರಂತೆ. ಆ ಕೆಸಿನೋ ಆಟದಲ್ಲಿ 1.5 ಲಕ್ಷವನ್ನು ಕಳೆದುಕೊಂಡಿದ್ದಾರೆ. ಸೋನುಗೌಡರಿಂದ ಜಾಗೃತಿ ಅಭಿಯಾನ, ಸೋನುಗೌಡರಿಂದ ಜಾಗೃತಿ ಅಭಿಯಾನ. ಇದು ಜನರನ್ನ ಕೆಸಿನೋದಿಂದ ದೂರವಿರಿ ಎಂದು ಸಂದೇಶವನ್ನು ರವಾನಿಸಿದ್ದಾರೆ. ಜನರನ್ನ ಜಾಗೃತಿ ಮೂಡಿಸಲು ಸೋನುಗೌಡರಿಂದ ಉತ್ತಮ ಸಂದೇಶ, ಅಂದರೆ ಪಾಸಿಟಿವ್ ಆಗಿ ಹೇಳಿರುವಂತಹದ್ದು. ಕೆಸಿನೋದಿಂದ ಸಂಸಾರ ಕುಟುಂಬ ಹಾಳಾಗುತ್ತೆ, ಯಾರು ಆಟ ಆಡೋದಕ್ಕೆ ಹೋಗಬೇಡಿ, ಇದು ಒಳ್ಳೆಯ ಒಂದು ನಿರ್ಧಾರ, ಯಾರು ಆಡಬೇಡಿ ಎಂದು ಸ್ಪಷ್ಟ ಸಂದೇಶವನ್ನು ಸಾರಿದ್ದಾರೆ ರೀಲ್ಸ್ ಸ್ಟಾರ್ ಸೋನುಗೌಡ. ತನ್ನನ್ನೇ ಉದಾಹರಣೆ ಕೊಟ್ಟು ಜಾಗೃತಿ ಸಂದೇಶವನ್ನು ಕೊಟ್ಟಿರುವಂತಹದ್ದು ಸೋನುಗೌಡ. ಇದು ಪ್ರಶಂಸೆಗೆ ಅರ್ಹವಾದಂಥ ವಿಚಾರ. ಒಂದು ರೀಲ್ ಸ್ಟಾರ್, ಅವರದೇ ಆದಂಥ ಫ್ಯಾನ್ ಫಾಲೋವರ್ಸ್ಗಳಿರ್ತಾರೆ. ಅಂತಹ ಫ್ಯಾನ್ ಫಾಲೋವರ್ಸ್ಗಳಿಗೆ, ಈಗಿನ ಯಂಗ್ಸ್ಟರ್ಸ್ಗಳಿಗೆ ಇದೊಂದು ಉತ್ತಮ ಸಂದೇಶವೇ ಸರಿ. ಕೆಸಿನೋವನ್ನು ಆಟ ಆಡಬೇಡಿ, ನಾನು ಕೂಡ ಕಳ್ಕೊಂಡಿದ್ದೀನಿ, ನೀವು ಆಟ ಆಡಿದ್ರೆ ನಿಮ್ಮ ಸಂಸಾರ ಕುಟುಂಬ ಹಾಳಾಗುತ್ತೆ, ಯಾಕೆ ಆ ತರಹದ ಶೋಕಿ ಬಿಟ್ಟುಬಿಡಿ ಅಂಥೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಸೋನುಗೌಡ. ಫ್ರೀಡಮ್ ಟಿವಿ ಕಡೆಯಿಂದಲೂ ಕೂಡ ಸೋನುಗೌಡರ ಈ ಒಂದು ಜಾಗೃತಿ ಅಭಿಯಾನಕ್ಕೆ ನಮ್ಮದು ಕೂಡ ಒಂದರ್ಥದ ಬೆಂಬಲ ಇದೆ. ಕಾರಣ ಒಳ್ಳೆಯ ಕೆಲಸಕ್ಕೆ ಯಾರು ಮಾಡಿದ್ರೇನು ಅದು ಒಳ್ಳೆಯ ಕೆಲಸ ಅಂತ ಖಾತ್ರಿ ಆದರೆ ಬೆಂಬಲ ಕೊಡುವಂತಹದ್ದು ಮಾಧ್ಯಮದ ಕರ್ತವ್ಯ. ಹಾಗಾಗಿ ಸೋನುಗೌಡಳ ಈ ಸಂದೇಶಕ್ಕೆ ಎಲ್ಲೆಡೆ ಪ್ರಶಂಸೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ರೀಲ್ಸ್ ಸ್ಟಾರ್ ಸೋನುಗೌಡ ತನ್ನ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಜನರ ಜೊತೆ ಹಂಚಿಕೊಂಡಿರ್ತಕ್ಕಂತಹ ವಿಚಾರ ನಿಜಕ್ಕೂ ಕೂಡ ಸಮಾಜಕ್ಕೆ ಅರ್ಥ ಮತ್ತು ಸಂದೇಶವನ್ನು ಕಳುಹಿಸುವ ಅರ್ಹತೆ ಇರುವಂತಹ ಸಂದೇಶ ಆಗಿದೆ. ಒಟ್ಟಾರೆ ಸೋನುಗೌಡ ಗೋವಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಅಪ್ಡೇಟ್ಸ್ಗಳನ್ನು ನೀವು ಈವರೆಗೂ ಕೂಡ ಗಮನಿಸಿದ್ದೀರಿ.